ಒಂದು ಟೀಯನ್ನು ಹಾಕಿ ಆ ಟೀನಿಗೆ ನೀವು 1/2 ಇಂಚ್ ಪೈಪನ್ನು ಕನೆಕ್ಟ್ ಮಾಡಿ ಸ್ಟ್ಯಾಂಡ್ ಇಟ್ಟಿದ್ರೆ ನಿಮಗೆ ಒಂದು 2.5 ಅಡಿವರೆಗೂ ಸ್ಟ್ಯಾಂಡ್ ಇರ್ತಿದೆ. ಮತ್ತು ಟ್ರಂಚ್ ಮುಚ್ಕೊಳ್ಳುತ್ತೆ. ಆವಾಗ 1.25 ಅಡಿ ಮುಚ್ಕೊಳ್ಳುತ್ತೆ. ಮೇಲೆ ಮತ್ತೆ 1ರಿಂದ 1.25 ಅಡಿವಷ್ಟು ಪೈಪ್ ಇರುತ್ತೆ. ಅದ್ರ ಮುಖಾಂತರ ನಿಮಗೆ ನೀರು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಇದು 1/2 ಇಂಚ್ ಪೈಪು. 1/2 ಇಂಚ್ ಪೈಪಿಗೆ ನಿಮಗೆ 2ರಿಂದ 3 ಅಡಿವರೆಗೂ ಕೂಡ ರೈಸ್ ಆಗುತ್ತೆ. ಬಾಯ್ ಕ್ಲಿಯರ್ ಮಾಡಿದ ಇಷ್ಟು ಬಿಡೋಣ. 1.5 ಅಡಿ ಬಿಟ್ಟಿಡು. ಈ ಒಂದು ಗಿಡದಿಂದ ನಿಮಗೆ 1.5 ಅಡಿ ಡಿಸ್ಟೆನ್ಸಲ್ಲಿ ಈ ಪೈಪನ್ನು ಹಾಕಬೇಕಾಗುತ್ತೆ. 1.5 ಅಡಿ ಹಾಕಿದಾಗ ಗಿಡ ದೊಡ್ಡದಾದಾಗ ಆ ಗಿಡದ ಪಕ್ಕದಕ್ಕೆ ಈ ಒಂದು ಪೈಪು ನಿಮಗೆ ಬರುತ್ತೆ. ಆಗ ಗಿಡಕ್ಕೂ ಸಹ ಏನು ತೊಂದರೆ ಆಗೋದಿಲ್ಲ. ಗಿಡದಲ್ಲಿ ನೀರು ಕೂಡ ಡಿಸ್ಟ್ರಿಬ್ಯೂಟ್ ಆಗ್ತಾ ಇರ್ತದೆ. ಗಿಡದ ಬೆಳವಣಿಗೆ ಕೂಡ ಅತ್ಯಂತ ಉತ್ತಮವಾಗಿರುತ್ತೆ. ನೋಡಿ, ಇಲ್ಲಿ ತೆಂಗು ಹಾಕಿದ್ದೀವಿ. ತೆಂಗು ಹಾಕಿದಾದಮೇಲೆ ತೆಂಗಿನ ಪಕ್ಕದಲ್ಲಿ ಬರ್ತಾ ಇರೋಂಥದ್ದು. ಈ ಥರ ಪ್ರತಿಯೊಂದು ಗಿಡದ ಬುಡಕ್ಕೂ ಕೂಡ ಪೈಪನ್ನು ಹಾಕಿ ಸ್ಟ್ಯಾಂಡ್ ಹಾಕಿ ಅದಕ್ಕೆ ಮಣ್ಣನ್ನು ಫಿಲ್ ಮಾಡ್ತೀವಿ. ಮಣ್ಣನ್ನು ಫಿಲ್ ಮಾಡಿದ ಸಂದರ್ಭದಲ್ಲಿ JCBನಲ್ಲಿ ನಿಮಗೆ ಮಣ್ಣನ್ನು ನೂಕೊಂಡಂಥ ಸಂದರ್ಭದಲ್ಲಿ ಪೈಪ್ಗೂ ಕೂಡ ಯಾವುದೇ ರೀತಿಯಾದಂಥ ಡ್ಯಾಮೇಜ್ ಆಗುವುದಿಲ್ಲ. ಅದೇ ರೀತಿಯಲ್ಲಿ ನಮ್ಮ ತುಮಕೂರಿನ ಅತ್ಯಂತ ಹೆಮ್ಮೆಯ ತಳಿಯಾದಂಥ ತೆಂಗು ತಿಪ್ಟೂರು ಟಾಲ್ ವೆರೈಟಿಯ ತೆಂಗಾಗಿರ್ತದೆ.